ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ. ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಜನ ಕರ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ ಸರ್. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ. ಹೆಸರು ಏನಿಲ್ಲ, ಮೊದಲಿಂದ ಹಂಗೆ ಇದೆಯಲ್ಲ. ಅಲ್ಲ, ಸ್ವಾಭಿಮಾನಿ ಸಮಾವೇಶ ಇಲ್ಲ. ಕಾಂಗ್ರೆಸ್ ಪಕ್ಷನೂ ಕೂಡ ಸೇರ್ಕೆ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ನಿಜ ಅಂತ ಹೇಳ್ತಾರೆ ಸರ್. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು. ಇಲ್ಲ, ಸದ್ಯಕ್ಕಾಗಲ್ಲ. ರೀಸಫಲ್ ಯಾರು ಹೇಳಿದ್ರು? ನಾವು ಹೇಳಿದ್ದೀವ? ನಾನಲ್ಲ, ನನ್ನ ಪ್ರೆರಗೇಟಿವ್ ಅಲ್ವಾ, ನಾನು ಹೇಳಿದ್ದೀನ? ನೋಡಪ್ಪ, ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನು ತೀರ್ಮಾನ ತಗೋಬೇಕು. ಹೈಕಮಾಂಡ್ನವರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳೋಣ. ನಂದಿನಿ ಬ್ರ್ಯಾಂಡ್ ಈಗಾಗಲೇ ಉದ್ಘಾಟನೆ ಮಾಡಿದ್ರಿ ಸರ್, ನೀವು ಕೂಡ ಹೋಗಿದ್ರಿ. ಆದ್ರೆ ಆ ಹಾಲು ಜನರಿಗೆ ಸಿಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ಹುನ್ನಾರಗಳು ನಡೀತಾ ಇದೆ ಅಂತ. ಅಂದ್ರೆ ಖಾಸಗಿ ಕಂಪನಿಗಳು ಆ ಹಾಲು ಜನರಿಗೆ ದೆಹಲಿಯಲ್ಲಿ ನಂದಿನಿ ಹಾಲು ಸಿಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ಜಾಸ್ತಿ ಆಗಿದೆ ಸರ್. ಬೇಡಿಕೆ ಜಾಸ್ತಿ ಇದೆ. ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಲ್ಲಿ. ಕ್ವಾಲಿಟಿ ಇದೆ ಅಂತ ಹೇಳಿ. ಕ್ವಾಲಿಟಿ ನಾವು ಹಸುವಿನ ಹಾಲನ್ನೇ ಕೊಡ್ತಾ ಇದ್ದೀವಿ. 95% ಹಸುವಿನ ಹಾಲು ಕೊಡ್ತಾ ಇದ್ದೀವಿ. ಡಿಮ್ಯಾಂಡ್ ಆಗಿದೆ. ಅದರಿಂದ ಬಹಳ ಡಿಮ್ಯಾಂಡ್ ಇದೆ.